ಅರ್ಚನಾ ಮ್ಯಾಮ್. ಬೊಗಸೆ ಕಂಗಳ ಚೆಲುವೆ, ಎಷ್ಟು ಒಳ್ಳೆ ಹಾಡಮ್ಮ ಆರಿಸ್ಕೊಂಡಿದ್ದೀನಿ. ಇದನ್ನ ಹಾಡೋರು ತುಂಬ ಕಮ್ಮಿ. ಇದು ಮೇಲ್ನೋಟಕ್ಕೆ ಸುಲಭ ಅಂತ ಅನಿಸಬಹುದು, ಯಾಕಂದರೆ ಸ್ಲೋ ಆಗಿ ಸಾಫ್ಟಾಗಿ ಬರುತ್ತೆ. ಬಟ್ ತುಂಬ ಕಷ್ಟಕರವಾದ ಕಾಂಪೋಸಿಷನ್ ಇದು. ಅಶ್ವಥ್ ಅವರ ವಿಶೇಷತೆಯೇ ಇದು. ನಾನು ಕಳೆದ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ, ಅವರು ಪ್ರತಿಯೊಂದು ಪದಕ್ಕೆ ಬೇಕಾದ ಸ್ವರಗಳನ್ನ ಉಪಯೋಗಿಸ್ತಾರೆ ಅಂತ. ಇದರಲ್ಲಿ ನೋಡಿ, ತಪ್ಪಿ ಹೋಯಿತಲ್ಲೇ ಚುಕ್ಕಿ, ತಪ್ಪು ಹೋಯ್ತಲ್ಲ ಅಂತ ತೋರಿಸ್ಬೇಕಲ್ಲ ಅಲ್ಲಿ. ಆಮೇಲೆ ಈ ಹಾಡಿನ ಜೀವ ಎಲ್ಲಿರ್ಬೋದು ಹೇಳಿ ನೋಡೋಣ, ಯಾವುದಿರ್ಬೋದು ಊಹೆ ಮಾಡು. ಎರಡನೇ ಚರಣದಲ್ಲಿ ಅಲ್ಲ, ಇನ್ನಿಲ್ಲವಾಯಿತೇ ಅದನ್ನು ಎಷ್ಟು ಸುಂದರವಾಗಿ ಹಾಡಿದೆ ಗೊತ್ತಾ ಪ್ರತಿ ಸಲವೂ. ಇನ್ನಿಲ್ಲವಾಯಿತೇ ಹಕ್ಕಿ ಹಾಡು. ಅಶ್ವಥ್ ಅವರಿಗೆ ಸಲಾಮ್ ಅಮ್ಮ, ನಿಜವಾಗ್ಲೂ ಸಲಾಮ್. ಎಂಥ ಹಾಡುಗಳನ್ನು ಕೊಟ್ಟಿದ್ದಾರೆ. ಆಮೇಲೆ ಛಾಯಾ ಅವರು ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ಇದನ್ನು. ಒಂಥರ ಹಕ್ಕಿ ಕೋಗಿಲೆಯ ಕಂಠವೇ ಅವ್ರದ್ದು. ಆಮೇಲೆ ಬಹಳಷ್ಟು ಜನಕ್ಕೆ ಒಂದು ಏಜಿನ ನಂತರ ಧ್ವನಿ ಸ್ವಲ್ಪ ಬದಲಾಗತ್ತೆ. ಛಾಯಾ ಅವರ ಧ್ವನಿ ಮತ್ತು ರತ್ನಮಾಲಾ ಅವರ ಧ್ವನಿ ಈಗಲೂ ಹಾಗೇ ಇದೆ. ಅದೇ ಫ್ರೆಶ್ನೆಸ್ಸು, ಅದೇ ತೀಕ್ಷ್ಣತೆ. ಅವರಿಗೆಲ್ಲ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು. ತುಂಬ ಸುಂದರವಾಗಿ ಹಾಡಿದೆಯಮ್ಮ. ಪ್ರತಿಯೊಂದು ಆ ಸೂಕ್ಷ್ಮತೆಗಳನ್ನು, ಆ ಪ್ರತಿಯೊಂದು ಭಾವ, ಈ ಹಾಡಿನ ಜೀವವೇ ಭಾವ. ಇದರಲ್ಲಿ ಹೆಚ್ಚು ಏನು ತುಂಬ ಓ ಮೈ ಗಾಡ್ ಅನ್ನೋ ಥರದ ಸಂಗತಿಗಳೆಲ್ಲೂ ಇಲ್ಲ. ಆದರೆ ಇದಕ್ಕೆ ಜೀವ ತುಂಬೋದೇ ಭಾವ. ಆ ಭಾವವನ್ನು ಚೆನ್ನಾಗಿ ತುಂಬಿ ಹಾಡಿದೆಯಮ್ಮ. ಮುರಿದು ಹೋಯಿತೆ ಈಗ ಆ ಪುಟ್ಟ ಗೂಡು, ತಪ್ಪಿ ಹೋಯಿತಲ್ಲೇ ಚುಕ್ಕಿ ಬೆಳಗಿನ ಜಾಡು. ಆಮೇಲೆ ಇನ್ನೊಂದು ಚರಣದಲ್ಲಿ ಒಂದು ಜಾಗ ಇನ್ನೊಂದು ಸ್ವಲ್ಪ ಪಕ್ವವಾಗಿ ಬರಬಹುದಿತ್ತು ಅಂತ ಅನ್ನಿಸ್ತು. ಚರಣದ 3ನೇ ಸಾಲು ಹಾಡು. ಹನಿ ಹನಿಯಾಗಿ ಕೊನೆಗೋ ತೂಗಿದ ಪ್ರೀತಿ, ನೆಕ್ಸ್ಟ್ ಹರಿದು ಚೂರ ಈತೆ ಎದೆಯ ಒಲವಿನ ಬೀಡು, ರೆಕ್ಕೆ ಬಡಿದೊತ್ತಿ ಎತ್ತಿಕೊಳ್ಳುವ ಹಕ್ಕಿ ಹಾಡಿನ ಜಾಡು ಹಿಡಿಯುತ್ತಾ ನನ್ನ ಪಾಡು. ಹಾಡಿನ ಜಾಡು ಅಲ್ಲಿ ಉಲಿದ ಹಾಗಿರಬೇಕು. ಹಾಡಿನ ಜಾಡು ಅದಕ್ಕೆ ಸರಿಯಾಗಿ ಉಕಾರವೇ ಬಂದಿದೆ ಅಲ್ಲಿ. ಇನ್ನು ಸುಲಭ, ಉಕಾರದಲ್ಲಿ ಉಲಿಯೋದು ಸುಲಭ ಅಲ್ವಾ? ಅಲ್ಲಿ ಏನಿಲ್ಲ, ನೀನು ಸ್ವಲ್ಪ ಫೇಡ್ ಇನ್ ಫೇಡ್ ಔಟ್ ಮಾಡಬೇಕಷ್ಟೆ. ಟ್ರೈ ಮಾಡು. ಹಾಡಿನ ಜಾಡು ಹಿಡಿಯುತ್ತಾ ಅದನ್ನ ಸಾಫ್ಟ್ ಆಗಿ ಬರಬೇಕು. ಅದನ್ನ ಆ ಫೇಡ್ ಇನ್ ಫೇಡ್ ಔಟ್ ಸ್ವಲ್ಪ ಅಭ್ಯಾಸ ಮಾಡ್ಕೋ. ಬಟ್ ಅದರ್ವೈಸ್ ತುಂಬ ಚೆನ್ನಾಗಿತ್ತು. ಒಳ್ಳೇದಾಗಲಿ. ಪರ್ಸ್ನಲಿ ನನಗೆ ಈ ಹಾಡು ತುಂಬ ಇಷ್ಟ ಮ್ಯಾಮ್. ನನಗೂ ತುಂಬ ಇಷ್ಟ ಅಮ್ಮ. ತುಂಬ ಚಂದದ ಹಾಡಿದು. ಸೊ ಇದನ್ನ ಇನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೋ. ಸುಮಾ, ಒಳ್ಳೆ ಸಾಹಿತ್ಯ, ಒಳ್ಳೆ ಗಂಟೆ ನಾದ ಇದೆ. ಒಂದೊಂದು ಶಬ್ದಗಳಲ್ಲಿನೂ ಒಂದು ಗಂಟೆ ನಾದ ಹೊಮ್ಮದಾಗಿದೆ ಹಾಡು. ಅಷ್ಟೇ ಸೊಗಸಾಗಿ ನೀವು ಈ ವೇದಿಕೆಯಲ್ಲಿ ಹಾಡಿದ್ರದು. ಒಳ್ಳೆ ಪ್ರಸ್ತುತಿ, ಒಳ್ಳೆ ಗಾಯನ, ಒಳ್ಳೆ ಸಿರಿಕಂಠ ನಿಮ್ಮದು ಈ ಸಂಚಿಕೆಯಲ್ಲಿ. ದೇವರು ಒಳ್ಳೇದು ಮಾಡಲಮ್ಮ ನಿಮಗೆ. ಮುನಿರಾಜು ಸರ್, ಹಾಡಿನ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಹಾಡಿದ್ರೆ ಈ ರೀತಿಯ ಹಾಡುಗಳು ಹೊರಹೊಮ್ಮುತ್ತವೆ ಅಲ್ವಾ? ಏನು ಅರ್ಥ ಮಾಡ್ಕೊಂಡಿದ್ರಿ ಈ ಸಾಹಿತ್ಯನ ನೀವು? ನಾನು ಮೊದಲು ಅರ್ಥ ಮಾಡ್ಕೊಂಡಿದ್ದು ಬೇರೆ ಸರ್, ಅಂದರೆ ಪ್ರಕೃತಿ ಬಗ್ಗೆನೇನೋ ಅಂತ ಅರ್ಥ ಮಾಡ್ಕೊಂಡಿದ್ದೆ. ಬಟ್ ಅಲ್ಲ, ಇದು ಒಬ್ಬ ಸಂಗಾತಿ ಬಿಟ್ಟು ಹೋದಾಗ ಹೇಳೋವಂಥ, ಫೀಲ್ ಆಗಿ ಆಡುವಂಥ ಒಂದು ಹಾಡು ಅಂತ ಅರ್ಥ ಮಾಡಿ. ಹೋಲಿಕೆ ಹಕ್ಕಿಗೂಡಿಗೆ ಹೋಲಿಕೆ ಮಾಡಿದ್ದಾರೆ, ಹೌದಲ್ಲ? ಕಂಪ್ಯಾರಿಸನ್ ಚೆನ್ನಾಗಿದೆ ಅಲ್ವಾ?
ಈ ದೃಷ್ಟಿಲೂ ನೋಡ್ಬೋದು ಅಲ್ವಾ. ಒಬ್ಬ ಕವಿ ಒಂದು ಹಕ್ಕಿಗೂಡನ್ನು ಸೂಕ್ಷ್ಮ ಗಮನಿಸುವಂಥ ವ್ಯಕ್ತಿ ಆಗಿರೋದ್ರಿಂದ, ಏಕೆಂದರೆ ಪ್ರಕೃತಿಯನ್ನು ಭಾಳ ಸೂಕ್ಷ್ಮವಾಗಿ ಗಮನ ಮಾಡೋದು ಕವಿಗಳು. ಭಾಳ ನಾವು ರವಿ ಕಾಣದನ್ನು ಕವಿ ಕಂಡ ಅಂತ ಹೇಳ್ತೀವಲ್ಲ, ಹಾಗೆ ಪ್ರತಿಯೊಂದು ಸಾಲಿನಲ್ಲೂ ಒಂದು ವಿಶೇಷವಾದ ಅರ್ಥ ಹುಡುಕ್ತಾ ಹೋಗ್ಬೋದು. ನೀವು ಹೇಳ್ದಂಗೆ ವಿರಹನೂ ಇರ್ಬೋದು, ಇಲ್ಲ ಒಂದು ಹಕ್ಕಿಗೂಡನ್ನು ಅವರು ಪ್ರತಿದಿನ ಗಮನಿಸಿ ಅದು ಹೋಯ್ತಲ್ಲ, ಎಲ್ಲೋ ಹೋಗ್ಬಿಡ್ತಲ್ಲ, ಮಾಯ ಆಗಿಬಿಡ್ತಲ್ಲ, ನಮ್ಮ ಕಣ್ಣು ಕಾಣದೆ ಹೋಗ್ಬಿಡ್ತಲ್ಲ ಅನ್ನೋ ಭಾವನೆ ಕೂಡ ಇರ್ಬೋದು. ದೇಶ್ ಕುಲಕರ್ಣಿಯವರು ಯಾವ ಇದರಲ್ಲಿ ಬರೆದಿದ್ದಾರೋ ಗೊತ್ತಿಲ್ಲ, ಆದರೆ ಈ ಅದ್ಭುತವಾದಂಥ ರಾಗ ಸಂಯೋಜನೆ ಮೂಲಕ ಒಂದು ಭಾವನೆಯನ್ನು ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆದ್ದು ಅಶ್ವಥ್ರವರ ಸಂಯೋಜನೆ ಮೂಲಕ ಅಲ್ವಾ. ಆ ಹಾಡು ಕಾಡ್ತಾ ಇರುತ್ತೆ, ಕೆಲವೆಲ್ಲ ಹಾಡುಗಳು ಕಾಡ್ತಾ ಇರ್ತವೆ. ಕೆಲವು ಸರಿ ಭಾವಗೀತೆಗಳಿಗೆ ಅರ್ಥವನ್ನು ಮತ್ತು ಭಾವನೆಗಳನ್ನು ಕೆದಕ್ತಾ ಹೋದಾಗ ವಿಶೇಷ ಅರ್ಥಗಳೆಲ್ಲ ಬರ್ತಾ ಹೋಗ್ತವೆ. ಸೊ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಹಾಡಿದಿರಿ, ಒಳ್ಳೆಯದಾಗಲಿ. ಆಮೇಲೆ ನೀವು ಹೇಗೆ ಕಾಣ್ತಾ ಇದ್ದೀರಿ ಅಂತಂದರೆ, ಇದನ್ನು ಹಾಡುಗಾರಿಕೆ ಬಿಟ್ಟು ಹೇಳ್ತಾ ಇರೋದು, ಸಾಕ್ಷಾತ್ ಲಕ್ಷ್ಮಿ ಥರ ಕಾಣ್ತೀರಿ ಅಲ್ವಾ. ಕಮಲದ ಮೊಗದೊಳ್ಳೆ ಕಮಲದ ಕಣ್ಣೋಳೆ ಅಲ್ವಾ. ಒಂದು ಕಮಲ ಕೈಲಿ ಕೊಟ್ಟು ನಿಲ್ಲಿಸ್ಬಿಟ್ರೆ, ಒಂದು ಕಿರೀಟ ಇಟ್ಟರೆ ಸಾಕ್ಷಾತ್ ಲಕ್ಷ್ಮಿ ಥರ ಕಾಣ್ತೀರಿ. ಭಾವನೆ ಅಂತೂ ಚೆನ್ನಾಗಿತ್ತಮ್ಮ, ತುಂಬ ಚೆನ್ನಾಗಿ ಅನುಭವಿಸಿ ಹಾಡಿದ್ರಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್.